ಎಜುಕೇಶನ್ ಕನಸಿಗೆ ನೆರವಾಗಲು ಒಂದಲ್ಲ ಎರಡಲ್ಲ ಬರೋಬ್ಬರಿ 3,20,000 ರೂಪಾಯಿಗಳ ಬೃಹತ್ ಸ್ಕಾಲರ್ಶಿಪ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಾಲೇಜ್ ಫೀಸ್, ಹಾಸ್ಟೆಲ್ ಖರ್ಚು, ಲ್ಯಾಪ್ಟಾಪ್ಗೆ ನಿಮಗೆ ಈ ಸ್ಕಾಲರ್ಶಿಪ್ ಯೂಸ್ ಆಗುತ್ತೆ. ನೀವು ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ ಆಗಲಿ, IIT ಜಾಯಿನ್ ಆಗಿರೋರಾಗಲಿ ಅಥವಾ ಫೋಟೋಗ್ರಫಿ ಕಲಿತಿದ್ದೀರಾ, ಹಾಗಿದ್ರೆ ನಿಮಗಾಗಿ ಇಲ್ಲಿದೆ ಈ 3 ಬೃಹತ್ ಪ್ರೈವೇಟ್ ಸ್ಕಾಲರ್ಶಿಪ್ಗಳು. ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಯಾವಾಗ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಮೊಬೈಲ್ನಲ್ಲೇ ಸುಲಭವಾಗಿ ಅಪ್ಲೈ ಮಾಡೋದು ಹೇಗೆ, ಎಲ್ಲವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಅಪ್ಪ ಅಮ್ಮನಿಗೆ ಫೀಸ್ ಟೆನ್ಷನ್ ಕೊಡಬಾರ್ದು ಅಂದರೆ ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಸ್ಟೆಪ್ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ನಾನು ಹೈಯರ್ ಸ್ಟಡೀಸ್ ಮಾಡಬೇಕು, ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ನ ಕನಸಾಗಿರುತ್ತೆ. ಆದರೆ ತುಂಬ ಸಾರಿ ಕೋರ್ಸ್ ಫೀಸ್ಗಳು, ಹಾಸ್ಟೆಲ್ ಚಾರ್ಜಸ್ಸು, ಲ್ಯಾಪ್ಟಾಪ್ ಬೇಕು, ಆ ಬುಕ್ಸ್ ಬೇಕು, ಈ ಹಲವಾರು ಖರ್ಚುಗಳನ್ನು ನೋಡಿದಾಗ ಈ ಖರ್ಚುಗಳೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆದರೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲದೆ ನಮಗೆ ಸಿಗಬಹುದಾದ ಲಕ್ಷಗಟ್ಟಲೆ ಸ್ಕಾಲರ್ಶಿಪ್ಗಳನ್ನು ನಾವೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗಿರುವಂತಹ 3 ಮೇಯ್ನ್ ಮತ್ತು ಅತಿ ದೊಡ್ಡ ಅಮೌಂಟನ್ನು ಕೊಡುವಂಥ ಪ್ರೈವೇಟ್ ಸ್ಕಾಲರ್ಶಿಪ್ಗಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಂದಿದ್ದೀವಿ. ಈ 3 ಸ್ಕಾಲರ್ಶಿಪ್ಗಳಲ್ಲಿ ಟೋಟಲ್ ಆಗಿ 3,20,000ಕ್ಕೂ ಹೆಚ್ಚು ಫಿನಾನ್ಷಿಯಲ್ ಸಪೋರ್ಟ್ ನಿಮಗೆ ಸಿಗ್ತದೆ. ಈ ವಿಡಿಯೋದಲ್ಲಿ ಪ್ರತಿ ಸ್ಕಾಲರ್ಶಿಪ್ನ ಎಲಿಜಿಬಿಲಿಟಿ, ಬೇಕಾಗುವ ಡಾಕ್ಯುಮೆಂಟ್, ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಅಪ್ಲೈ ಮಾಡೋದು ಹೇಗೆ, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಡಿ ಕಂಪ್ಲೀಟ್ ಆಗೋವರೆಗೆ ಫೀಸ್ ಟೆನ್ಷನ್ ಇಲ್ಲದೆ ಓದಬೇಕು ಅಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ನಿಮಗೆ ಎಲಿಜಿಬಿಲಿಟಿ ಇದ್ದರೆ ಲಾಸ್ಟ್ ಡೇಟ್ ಮುಂಚೆನೇ ಅಪ್ಲೈ ಕೂಡ ಮಾಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಬಾಸ್ವಾಲಾ ಡೈಲಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಕೋಟಕ್ ಮಹೀಂದ್ರಾ ಗ್ರೂಪ್ ಮತ್ತು ಕೋಟಕ್ ಎಜುಕೇಷನ್ ಫೌಂಡೇಶನ್ ಎರಡೂ ಸೇರಿ ಕೊಡ್ತಿರುವಂಥ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ 2026-27 ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗೋ ಪ್ರತಿಯೊಬ್ಬ ಗರ್ಲ್ ಸ್ಟೂಡೆಂಟ್ಸ್ಗೆ ಅವರ ಡಿಗ್ರಿ ಕಂಪ್ಲೀಟ್ ಆಗೋವರೆಗೆ ಎವ್ರಿ ಇಯರ್ 1,50,000ವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದರೆ ನಿಮ್ಮ 4 ಇಯರ್ಸ್ ಅಥವಾ 5 ಇಯರ್ಸ್ ಡಿಗ್ರಿ ಮುಗಿಯೋವರೆಗೂ ಪ್ರತಿ ವರ್ಷ ಈ ಸಪೋರ್ಟ್ ಸಿಗ್ತಾನೆ ಇರುತ್ತೆ. ಈ ಮನಿಯನ್ನು ನೀವು ಕಾಲೇಜ್ ಫೀಸ್, ಟ್ಯೂಷನ್ ಫೀಸ್, ಹಾಸ್ಟೆಲ್ ಚಾರ್ಜಸ್, ಇಂಟರ್ನೆಟ್, ಟ್ರಾನ್ಸ್ಪೋರ್ಟ್, ಲ್ಯಾಪ್ಟಾಪ್ ಮತ್ತು ಬುಕ್ಸ್ ಖರ್ಚಿಗೆ ಯೂಸ್ ಮಾಡ್ಕೋಬಹುದು. ಯಾರಿಗೆಲ್ಲ ಅರ್ಹತೆ ಇದೆ ಅಂತ ಒಂದ್ಸಲ ನೋಡಿ. ಆಲ್ ಇಂಡಿಯಾ ಲೆವೆಲ್ನಲ್ಲಿರೋ ಟ್ಯಾಲೆಂಟ್ ಇರೋ ಮತ್ತೆ ಫಿನಾನ್ಷಿಯಲಿ ವೀಕ್ ಆಗಿರೋ ಗರ್ಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಈ ಅವಕಾಶ. ಸೆಕೆಂಡ್ PUC ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ನಲ್ಲಿ ಮಿನಿಮಮ್ 75% ಮಾರ್ಕ್ಸ್ ಅಥವಾ ಅದಕ್ಕೆ ಈಕ್ವಲೆಂಟ್ CGPA ತಂದುಕೊಂಡಿರಬೇಕು. ಫ್ಯಾಮಿಲಿಯ ಟೋಟಲ್ ಇಯರ್ಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. 2026-27 ಅಕಾಡೆಮಿಕ್ ಇಯರ್ನಲ್ಲಿ NIRF, NAAAC ರೆಕಗ್ನೈಸ್ಡ್ ಅಥವಾ IISERಗಳಲ್ಲಿ ಫಸ್ಟ್ ಇಯರ್ನಲ್ಲಿ BE, BTech, MBBS, ಇಂಟಿಗ್ರೇಟೆಡ್ LLB, ಆರ್ಕಿಟೆಕ್ಚರ್ ಡಿಸೈನ್ ಅಥವಾ ಇಂಟಿಗ್ರೇಟೆಡ್ BS MS ಡಿಗ್ರಿಗೆ ಜಾಯಿನ್ ಆಗಿರಬೇಕು. ಕೋಟಕ್ ಮತ್ತು ಬಡ್ಡಿ ಫಾರ್ ಸ್ಟಡಿ ಎಂಪ್ಲಾಯೀಸ್ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಹಾಗಿದ್ರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನು ನೋಡೋಣ. 12th ಮಾರ್ಕ್ಶೀಟ್, ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್, ITR ಇದ್ರೆ ಇನ್ನೂ ಒಳ್ಳೆಯದು. ಕಾಲೇಜ್ 2026-27 ಫೀಸ್ ಸ್ಟ್ರಕ್ಚರ್, ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್ಸ್ ಅಂಡ್ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್, ಗೌರ್ಮೆಂಟ್ ID ಪ್ರೂಫ್, ಮಾಸ್ಕ್ ಮಾಡಿದ ಆಧಾರ್, ಬ್ಯಾಂಕ್ ಪಾಸ್ಬುಕ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮನೆಯ ಫೋಟೋಗಳು. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೀತದೆ ಅಂತ ನೋಡೋಣ. ಶಾರ್ಟ್ ಲಿಸ್ಟಿಂಗ್, ನಿಮ್ಮ 12th ಮಾರ್ಕ್ಸ್ ಮತ್ತು ಫ್ಯಾಮಿಲಿ ಇನ್ಕಮ್ನ ನೋಡಿ ಫಸ್ಟ್ ಲಿಸ್ಟ್ ಮಾಡ್ತಾರೆ. ಇಂಟರ್ವ್ಯೂ ಇರುತ್ತೆ. 2 ರೌಂಡ್ ಆನ್ಲೈನ್ ಅಥವಾ ಡೈರೆಕ್ಟ್ ಇಂಟರ್ವ್ಯೂ ಕೂಡ ಇರೋ ಸಾಧ್ಯತೆ ಇದೆ. ಫೈನಲ್ ಸೆಲೆಕ್ಷನ್ ಮೆರಿಟ್ ಬೇಸಿಸ್ ಮೇಲೆ ಫೈನಲ್ ಸೆಲೆಕ್ಷನ್ ಸ್ಟೂಡೆಂಟ್ಸ್ ಲೀಸ್ಟ್ ಅನೌನ್ಸ್ ಮಾಡ್ತಾರೆ. ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ನಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕು. ಲಾಸ್ಟ್ ಡೇಟ್ ಇದೇ 20 ಆಗಸ್ಟ್ 2026. ನೆನ್ಪಿಡಿ, ಲಾಸ್ಟ್ ಡೇಟ್ಗಿಂತ ಮುಂಚೆನೇ ಅಪ್ಲೈ ಮಾಡಿ. ಇನ್ನು ಸೆಕೆಂಡ್ ಸ್ಕಾಲರ್ಶಿಪ್ ಪ್ಯಾನಾಸೋನಿಕ್ ರಟ್ಟಿ ಛತ್ರ ಸ್ಕಾಲರ್ಶಿಪ್ 2026-27 ಪ್ಯಾನಾಸೋನಿಕ್ ಲೈಫ್ ಸೊಲ್ಯೂಷನ್ ಇಂಡಿಯಾ ವತಿಯಿಂದ IIT ಸ್ಟೂಡೆಂಟ್ಸ್ಗೆ ನೀಡ್ತಿರೋ ಪ್ಯಾನಾಸೋನಿಕ್ ರಟ್ಟಿ ಛತ್ರ ಸ್ಕಾಲರ್ಶಿಪ್ 2026-27 ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋಣ. ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗೋ ಪ್ರತಿಯೊಬ್ಬ IIT ಸ್ಟೂಡೆಂಟ್ಗೆ ಇಯರ್ಗೆ 70,250 ಫಿನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ. ಈ ಸಪೋರ್ಟ್ ನಿರಂತರವಾಗಿ 4 ವರ್ಷ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ನಿಮ್ಮ ಸೆಮಿಸ್ಟರ್ ಫೀಸ್ ಮತ್ತು ಹ್ಯಾಂಡ್ಲಿಂಗ್ ಚಾರ್ಜಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ಯಾರಿಗೆಲ್ಲ ಇದಕ್ಕೆ ಅರ್ಹತೆ ಇದೆ ಅನ್ನೋದನ್ನು ನೋಡೋಣ.
2026-27 ಅಕಾಡೆಮಿಕ್ ಇಯರ್ನಲ್ಲಿ ಇಂಡಿಯಾದ ಯಾವುದೇ IITಯಲ್ಲಿ ಫಸ್ಟ್ ಇಯರ್ BE BTech ಜಾಯ್ನ್ ಆಗಿರಬೇಕು. ಸೆಕೆಂಡ್ PUC ಎಕ್ಸಾಮ್ನಲ್ಲಿ ಕನಿಷ್ಠ 75% ಮಾರ್ಕ್ ತಂದುಕೊಂಡಿರಬೇಕು. ಫ್ಯಾಮಿಲಿಯ ಟೋಟಲ್ ಇಯರ್ಲಿ ಇನ್ಕಮ್ 8 ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು. ನಿಮ್ಮ ಹತ್ತಿರ IIT ಕಾಲೇಜ್ ಅಡ್ಮಿಷನ್ ಲೆಟರ್ ಮತ್ತೆ ಫಸ್ಟ್ ಸೆಮಿಸ್ಟರ್ ಫೀಸ್ ರಶೀದಿ ಕೂಡ ಇರಬೇಕು. ವಿಕಲಚೇತನ ಕ್ಯಾಂಡಿಡೇಟ್ಸ್ಗೆ ಸೆಲೆಕ್ಷನ್ನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೂಡ ನೀಡಲಾಗುತ್ತೆ. ಹಾಗಿದ್ರೆ ಅಪ್ಲೈ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. 12th ಮಾರ್ಕ್ ಶೀಟ್ ಬೇಕು, 2025-26 ಇಯರ್ ಇದು. ಗೌರ್ಮೆಂಟ್ ID ಪ್ರೂಫ್ ಬೇಕು, ಅಂದರೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾಸ್ಪೋರ್ಟ್. IIT ಅಡ್ಮಿಷನ್ ಲೆಟರ್ ಆ್ಯಂಡ್ ಫಸ್ಟ್ ಸೆಮಿಸ್ಟರ್ ಫೀಸ್ ರಿಸಿಪ್ಟ್ ಬೇಕು. ಇನ್ಕಮ್ ಪ್ರೂಫ್ ಅಂದರೆ ಆದಾಯ ಪ್ರಮಾಣ ಪತ್ರ. ಫಾರ್ಮ್ 16 ಪ್ಲೇ ಸ್ಲಿಪ್ ಬೇಕು ಅಥವಾ ITR ಬೇಕು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗಿದ್ರೆ ಇದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಸೆಕೆಂಡ್ PUC ಮಾರ್ಕ್ಸ್ ಇನ್ಕಮ್ ಸರ್ಟಿಫಿಕೇಟ್ನ ಆಧಾರದ ಮೇಲೆ ಫಸ್ಟ್ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ಫಸ್ಟ್ ರೌಂಡ್ ಶಾರ್ಟ್ ಲಿಸ್ಟ್ ನಡೆಯುತ್ತೆ. ಆಮೇಲೆ ಶಾರ್ಟ್ ಲಿಸ್ಟ್ ಆದವರಿಗೆ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಮೂರನೇ ಸ್ಟೆಪ್ ಟೆಸ್ಟ್ ಪಾಸ್ ಆದವರಿಗೆ ಫೋನ್ ಮೂಲಕ ಇಂಟರ್ವ್ಯೂ ಕೂಡ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ನ ಚೆಕ್ ಮಾಡ್ತಾರೆ. ವರ್ಚುವಲ್ ಇಂಟರ್ವ್ಯೂ ಇರುತ್ತೆ. ಪ್ಯಾನಸೋನಿಕ್ ಟೀಮ್ ಜೊತೆ ಆನ್ಲೈನ್ ವಿಡಿಯೋ ಇಂಟರ್ವ್ಯೂ ಮುಗಿದ ಮೇಲೆ ಫೈನಲ್ ಸೆಲೆಕ್ಷನ್ ಆಗೋದು. ನೀವು ಇದನ್ನ ಕೂಡ ಬಡ್ಡಿ ಫೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಟೈಮ್ ಇರೋ ಆಗ್ಲೇ ತಕ್ಷಣ ನಿಮಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಅರ್ಹತೆ ಇದ್ರೆ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ನಿಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-2027. ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಅಂದರೆ ಫೋಟೋಗ್ರಫಿ ಕಲಿತಿರೋ ಸ್ಟೂಡೆಂಟ್ಸ್ಗೆ ನಿಕಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೀಡ್ತಿರೋ ನಿಕಾನ್ ಸ್ಕಾಲರ್ಶಿಪ್ 2026-2027 ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ಸ್ಕಾಲರ್ಶಿಪ್ ಅಮೌಂಟ್ ಮತ್ತು ನಿಮ್ಮ ಫೋಟೋಗ್ರಫಿ ಕೋರ್ಸ್ನ ಅಫಿಷಿಯಲ್ ಫೀಸ್ ಆಧಾರದ ಮೇಲೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ಅಡ್ಮಿಷನ್ ತಗೊಂಡಿರೋ ಕಾಲೇಜು ಅಥವಾ ಇನ್ಸ್ಟಿಟ್ಯೂಟ್ ಫೀಸ್ ಎಷ್ಟಿರುತ್ತೋ ಆ ಫೀಸ್ ಸ್ಟ್ರಕ್ಚರನ್ನು ನೋಡಿ ಈ ಅಮೌಂಟನ್ನು ಡಿಸೈಡ್ ಮಾಡ್ತಾರೆ. ಹಾಗಾದರೆ ಯಾರಿಗೆಲ್ಲ ಅರ್ಹತೆ ಇದೆ? ಭಾರತೀಯ ನಾಗರಿಕರಾಗಿರಬೇಕು, PUC ಕಂಪ್ಲೀಟ್ ಮಾಡಿ ಕನಿಷ್ಠ 3 ಮಂತ್ಸ್ ಡ್ಯೂರೇಷನ್ ಇರೋ ಪ್ರೊಫೆಷನಲ್ ಫೋಟೋಗ್ರಫಿ ಕೋರ್ಸನ್ನು ಓದ್ತಿರಬೇಕು. ಫ್ಯಾಮಿಲಿ ಟೋಟಲ್ ಇಯರ್ಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಿಶೇಷ ಸೂಚನೆ ಏನಂದರೆ ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗೋಕೆ ಆನ್ಲೈನ್ ವಿಡಿಯೋ ಇಂಟರಾಕ್ಷನ್ ಮುಗಿಸೋದು ಕಡ್ಡಾಯ. ಹಾಗಿದ್ರೆ ಇದನ್ನು ಅಪ್ಲೈ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ PUC ಮಾರ್ಕ್ ಶೀಟ್ ಬೇಕು, ಕರೆಂಟ್ ಫೋಟೋಗ್ರಫಿ ಕೋರ್ಸ್ ಅಡ್ಮಿಷನ್ ಪ್ರೂಫ್ ಅಂದರೆ ಫೀಸ್ ರಿಸಿಪ್ಟ್ ಬೇಕು ಅಥವಾ ಅಡ್ಮಿಷನ್ ಲೆಟರ್ ಕೂಡ ಇದ್ರೆ ಸಾಕು. ಗವರ್ನಮೆಂಟ್ ID ಪ್ರೂಫ್ ಬೇಕು, ಆಗಲೇ ಹೇಳಿದಾಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಕಾಪಿ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು. ಇನ್ನು ನಿಮ್ಮ ಎಜುಕೇಷನ್ ಡೀಟೇಲ್ಸ್, ಫ್ಯಾಮಿಲಿ ಇನ್ಕಮ್ ಮತ್ತೆ ವಿಡಿಯೋ ಇಂಟರಾಕ್ಷನ್ ಆಧಾರದ ಮೇಲೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಪ್ಲೈ ಮಾಡೋ ಪ್ಲಾಟ್ಫಾರ್ಮ್ ಬಂದು ಬಡ್ಡಿ ಫೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ 26 ಆಗಸ್ಟ್. ಫೋಟೋಗ್ರಫಿ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈ ಮೆಸೇಜನ್ನು ಶೇರ್ ಮಾಡಿ. ಇದೊಂದು ಒಳ್ಳೆಯ ಸ್ಕಾಲರ್ಶಿಪ್, ಯುವ ಮನಸ್ಸುಗಳನ್ನು, ಕ್ರಿಯೇಟಿವ್ ಮೈಂಡ್ ಸೆಟ್ಟನ್ನು ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ. ಹಾಗಿದ್ರೆ ನಾವು ಯಾವೆಲ್ಲ ಸ್ಕಾಲರ್ಶಿಪ್ಸ್ ಇದೆ ಅಂತ ನೋಡಿದ್ವಿ, ಎಷ್ಟೆಲ್ಲ ಅಮೌಂಟ್ ಸಿಗ್ತದೆ ಅಂತ ನೋಡಿದ್ವಿ, ಯಾರೆಲ್ಲ ಬೆನಿಫಿಷಿಯರೀಸ್ ಅಂತಲೂ ನೋಡಿದ್ವಿ. ಹಾಗಿದ್ರೆ ನಾವು 3 ಕಂಪನಿಗಳ ಸ್ಕಾಲರ್ಶಿಪ್ಸನ್ನು ನೋಡಿದ್ವಿ. ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ವಿ. ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಹೇಳಿದೆ. ಈಗ ಬಡ್ಡಿ ಫೋರ್ ಸ್ಟಡಿ ವೆಬ್ಸೈಟಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ buddy4study.com ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನೀವಿನ್ನೂ ಲಾಗಿನ್ ಆಗದೇ ಇದ್ದರೆ ಆ ವೆಬ್ಸೈಟಲ್ಲಿ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರನ್ನು ಬಳಸಿ ಲಾಗಿನ್ ಆಗಿ. ಹೊಸಬರಾಗಿದ್ದರೆ ನಿಮ್ಮ ಗೂಗಲ್ ಅಕೌಂಟ್, ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಬಳಸಿ ಉಚಿತವಾಗಿ ಸೈನ್ ಅಪ್ ಅಥವಾ ರಿಜಿಸ್ಟರನ್ನು ಮಾಡ್ಕೊಳ್ಳಿ. ಪೋರ್ಟಲ್ನ ಸರ್ಚ್ ಬಾರ್ನಲ್ಲಿ ನಿಮಗೆ ಬೇಕಾದ ಸ್ಕಾಲರ್ಶಿಪ್ ಹೆಸರನ್ನು ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಅಂತಂದರೆ ಅದನ್ನ ಸೆಲೆಕ್ಟ್ ಮಾಡಿ. ಪ್ಯಾರಾಸಾನಿಕ್ ರಟ್ಟಿ ಛತ್ರ ಸ್ಕಾಲರ್ಶಿಪ್ ಇದೆ, ನಿಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಸ್ಕಾಲರ್ಶಿಪ್ ಪೇಜ್ ಓಪನ್ ಆದ ಮೇಲೆ ಕೆಳಗಡೆ ಇರುವ ಅಪ್ಲೈ ನೌ ಬಟನ್ ಕ್ಲಿಕ್ ಮಾಡಿ. ಹೊಸ ಪೇಜ್ನಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್ ಕ್ಲಿಕ್ ಮಾಡಿದಾಗ ಆನ್ಲೈನಲ್ಲಿ ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್, ಹೆಸರು, ವಿಳಾಸ, ಮೊಬೈಲ್ ನಂಬರ್, ಎಜುಕೇಷನ್ ಡೀಟೇಲ್ಸ್, 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕಾಲೇಜ್ ಹೆಸರಾಗಿರ್ಬೋದು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಸರಿಯಾಗಿ ನೋಡಿಕೊಂಡು ಫಿಲ್ ಮಾಡಿ. ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಫಿಲ್ ಮಾಡಿದ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ ಎಂದು ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಫೈನಲ್ ಆಗಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಆದ ಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಮತ್ತೆ ಮೊಬೈಲ್ ನಂಬರ್ಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ. ಕೋಟಕ್ ಕನ್ಯಾ ಮತ್ತೆ ಪ್ಯಾರಾಸಾನಿಕ್ ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ 20 ಆಗಸ್ಟ್ 2026. ಇದೇ 20ಕ್ಕೆ. ನಿಕಾನ್ ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ 24ನೇ ತಾರೀಕು, ಇದೇ ಆಗಸ್ಟ್ 24ಕ್ಕೆ. ಸೊ ಕಾಯದೆ ತಕ್ಷಣ ಅಪ್ಲೈ ಮಾಡಿ. ನೆನಪಿರಲಿ, ಕೋಟಕ್ ಹಾಗೂ ಪ್ಯಾರಾಸಾನಿಕ್ ಸ್ಕಾಲರ್ಶಿಪ್ಗೆ ಆಗಸ್ಟ್ 20 ಕೊನೆಯ ದಿನಾಂಕ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ.
ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ವಿದ್ಯಾರ್ಥಿ ಸಮೂಹದೊಂದಿಗೆ ಹಂಚ್ಕೊಳ್ಳಿ. ಯಾರಿಗಾದ್ರೂ ಒಬ್ಬರಿಗೆ ಇದು ತಲುಪಿದ್ರೂ ಕೂಡ ಅವರ ಉನ್ನತ ಶಿಕ್ಷಣಕ್ಕೆ ಸಹಾಯ ಆಗ್ಬೋದು. ಸೊ ಇಂತಹ ಸ್ಕಾಲರ್ಶಿಪ್ ರಿಲೇಟೆಡ್ ಅಥವಾ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ ಕನ್ನಡ. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.